So before all that we got to have a foundation. ಅದು ಎಲ್ಲದಕ್ಕೆ ಮೊದಲು ನಮಗೆ ಅಸ್ತಿವಾರವಿರಬೇಕು. So let me tell you about the foundation. ಅಸ್ತಿವಾರದ ಬಗ್ಗೆ ನಾನು ಹೇಳಲಿಕ್ಕೆ If ಇಷ್ಟಪಡ್ತೀನಿ. you don't have this foundation you can't love God. ನಿಮಗೆ ಈ ಅಸ್ತಿವಾರ ಇಲ್ಲ ಅಂದ್ರೆ ದೇವರಿಗೆ ಪ್ರೀತಿಸ್ಲಿಕ್ಕೆ ಸಾಧ್ಯ ಇಲ್ಲ. To love God with all our heart is not the foundation. ದೇವರನ್ನ ಪ್ರೀತಿಸೋದೇ ಅಸ್ತಿವಾರವಲ್ಲ. That's like the pillars. ಅದು ಒಂದು ಪಿಲ್ಲರ್ ತರ. The foundation is ಒಂದು ಅಸ್ತಿವಾರ ಏನಾಗಿದೆ ಅಂದ್ರೆ God loves me. ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋದು. On that foundation I can love him. ಆ ಒಂದು ಅಸ್ತಿವಾರದ ಮೇಲೆ ನಾನು ದೇವರನ್ನ ಪ್ರೀತಿಸ್ತೇನೆ. See 1 John chapter 4 ಒಂದು ಯೆಹೋವನ 4ನೇ ವಚನವನ್ನು verse 19. 19ನೇ ವಚನ. We love because he first loved us. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. You see which is the foundation and which is the building? ಇದರಲ್ಲಿ ನೋಡಿ ಯಾವುದು ಕಟ್ಟಡ ಯಾವುದು ಅಸ್ತಿವಾರ. It's because I know God loved me that I love him. ದೇವರು ನನ್ನನ್ನು ಪ್ರೀತಿಸ್ತಾರೆ ಅನ್ನೋ ಒಂದು ಕಾರಣದಿಂದ ನಾನು ಆತನನ್ನು ಪ್ರೀತಿಸ್ತೇನೆ. Verse 10. 10ನೇ ವಚನ ನೋಡಿ. In this is love, not that we loved God, but that he loved us. ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಕರ್ತನವಾಗಿ ತಮ್ಮ ಮಗನನ್ನು ಕಳಿಸಿಕೊಟ್ಟದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. So it's not that we loved God. ಇದು ನಾವು ದೇವರನ್ನ ಪ್ರೀತಿಸುತ್ತೀವಿ ಅನ್ನೋದಲ್ಲ, ಆತ ನಮ್ಮನ್ನು ಪ್ರೀತಿಸಿದನು ಮುಖ್ಯವಾದ. Why is that important? Why is it important to understand that? ಯಾಕೆ ಇದು ಮುಖ್ಯವಾದದ್ದು? Because if you don't understand how much God loved you, you're not going to love him. ದೇವರು ನಿಮ್ಮನ್ನು ಎಷ್ಟು ದೀರ್ಘವಾಗಿ ಪ್ರೀತಿಸಿದ್ದಾರೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ನೀವು ದೇವರನ್ನ ಪ್ರೀತಿಸಕ್ಕೆ ಸಾಧ್ಯ ಇಲ್ಲ. From the beginning of my conversion, ನನ್ನ ಪರಿವರ್ತನೆಗೆ ಮೊದಲಿನಿಂದ I've sought to love God with all my heart. ನಾನು ದೇವರನ್ನ ಪೂರ್ಣ ಹೃದಯದಿಂದ ಪ್ರೀತಿಸಲಿಕ್ಕೆ ಪ್ರಯತ್ನ ಮಾಡಿದೆ. Everything I have done, I have tried to do out of love for him. ನಾನು ಪ್ರತಿಯೊಂದನ್ನು ದೇವರನ್ನ ಪ್ರೀತಿಸೋದ್ರಿಂದನೇ ಮಾಡಿದ್ದೀನಿ. ನಾನು not for money, not for honor, ಹಣಕ್ಕಾಗಿ ಅಲ್ಲ, ಗೌರವಕ್ಕಾಗಿ ಅಲ್ಲ, not to please my conscience, ನನ್ನ ಮನಸಾಕ್ಷಿಗೆ ಮೆಚ್ಚಿಸೋದಕ್ಕಲ್ಲ, but because I love God. ಯಾಕೆ ಅಂದ್ರೆ ದೇವರನ್ನ ನಾನು ಪ್ರೀತಿಸ್ತೇನೆ. That love came out of my meditating on two things. ಆ ಪ್ರೀತಿ ಹೇಗೆ ಬಂತು ಅಂದ್ರೆ ಎರಡು ವಿಷಯಗಳ ಧ್ಯಾನ ಮಾಡೋದ್ರಿಂದ. Double foundation for our love for God. ದೇವರ ಪ್ರೀತಿಗೆ ಇರುವಂತ ಇದು ಇಬ್ಬದಿಯ ಒಂದು ಅಸ್ತಿವಾರವಾಗಿದೆ. One is ಮೊದಲನೇದು that he loved us. ಆತ ನನ್ನನ್ನು ಪ್ರೀತಿಸಿದನು. He loved us with everything that he had. ಆತನಲ್ಲಿ ಇದ್ದದ್ದೆಲ್ಲ ಸೇರಿ ಆತನು ನಮ್ಮನ್ನು ಪ್ರೀತಿಸಿದನು ಪೂರ್ಣವಾಗಿ. When God gave us his son, that was the best that he could give. ನಮಗೆ ದೇವರು ತನ್ನ ಮಗನನ್ನೇ ಕೊಟ್ಟಾಗ ಅದೇ ಅತ್ಯುತ್ತಮವಾದದ್ದು. And that's why it looks so cheap when we give him some small gift in return. ಅದರಿಂದ ನಾವು ಏನಾದರೂ ಕೊಟ್ರೆ ಅದು ಬಹಳ ಕ್ಷೀಣವಾಗಿ ಕಾಣಿಸುತ್ತೆ. That is the shameful thing of so many believers. ಬಹಳಷ್ಟು ವಿಶ್ವಾಸಿಗಳಿಗೆ ಇದು ನಾಚಿಕೆ ಉಂಟಾದದ್ದು. God gave his best. ಆತನು ತನಗೆ ಅತ್ಯುತ್ತಮವಾದದನ್ನ ಕೊಟ್ಟುಬಿಟ್ನು ನಮಗೆ. And what do you give in return? ಅವನಿಗೆ ಮತ್ತೆ ಏನು ಕೊಡ್ತಾ ಇದ್ದೀರಾ ನಾವು? A little bit of your time. ನಿಮ್ಮ ಸ್ವಲ್ಪ ಸಮಯ, a little bit of your money or nothing at all. ಸ್ವಲ್ಪ ಹಣ ಅಥವಾ ಏನು ಇಲ್ಲ. Aren't you ashamed of yourself? ಅದರಿಂದ ನಿಮಗೆ ನಾಚಿಕೆ ಆಗಲ್ವಾ? It's because you haven't seen how much God loved you. ಯಾಕೆ ಅಂದ್ರೆ ನೀವು ದೇವರು ಏನು ಕೊಟ್ಟಿದ್ದಾರೆ ಅದನ್ನ ನೋಡಿಲ್ಲ. When I saw how much God loved me, it was not at all difficult for me to give everything to him. ನಾನು ದೇವರು ನನ್ನ ಎಷ್ಟೊಂದು ಪ್ರೀತಿಸಿದಾನೆ ಅಂತ ನೋಡಿದಾಗ ನಾನು ಏನು ಕೊಡ್ಲಿಕ್ಕೂ ಕಷ್ಟ ಆಗಲಿಲ್ಲ. You know, so many times we tell people you got to love God, you got to love God. ನಾವು ಬಹಳಷ್ಟು ಸಲ ಬೇರೆಯವ್ರಿಗೆ ಹೇಳ್ತೀವಿ ನೀನು ದೇವ್ರನ್ನ ಪ್ರೀತಿಸಬೇಕು ಅಂತ. But they can't love God if they don't see how much God has loved them first. ಅವರು ದೇವರು ಎಷ್ಟು ಪ್ರೀತಿಸಿದಾರೆ ತಮ್ಮನ್ನಂತ ನೋಡ್ಲಿಲ್ಲ ಅಂದ್ರೆ ಅವ್ರಿಗೆ ಪ್ರೀತಿಸಕ್ ಆಗೋದಿಲ್ಲ. We tell people don't love the world, don't love money. ನಾವು ಹೇಳ್ತೀವಿ ಲೋಕವನ್ನು ಪ್ರೀತಿಸಬೇಡ, ಹಣವನ್ನು ಪ್ರೀತಿಸಬೇಡ ಅಂತ. But still most believers love the world and love money. ಹೆಚ್ಚಿನ ವಿಶ್ವಾಸಿಗಳು ಲೋಕವನ್ನು ಹಣವನ್ನು ಪ್ರೀತಿಸ್ತಾರೆ. Even in our churches. ಇನ್ನು ನಮ್ಮ ಸಭೆಗಳಲ್ಲಿ ಕೂಡ they sit there like holy people. ನಾವು ಸಭೆಯ ಕೂಟಗಳಲ್ಲಿ ಪವಿತ್ರರಂತೆ ಕುಳಿತುಕೊಂಡಿರ್ತಾರೆ. But they love the world. ಅವರು ಲೋಕವನ್ನು ಪ್ರೀತಿಸ್ತಾರೆ. And the reason is they have not seen how much God loved them. ಅದಕ್ಕೆ ಕಾರಣ ಏನಂದ್ರೆ ದೇವರು ಅವರನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡಿಲ್ಲ ಅವರು. I'll tell you something. ನಾನು ಹೇಳಲಿಕ್ಕೆ when I saw how much the Lord loved me, it changed my life completely.
ನಾನು ದೇವರು ನನ್ನನ್ನು ಎಷ್ಟೊಂದು ಪ್ರೀತಿಸಿದ್ದಾರೆ ಅಂತ ನೋಡಿದಾಗ ನನ್ನ ಜೀವಿತವೇ ಬದಲಾಗ್ಬಿಡ್ತು. Nobody had to tell me to stop loving the world. ನನಗೆ ಯಾರು ಹೇಳಬೇಕಾಗಿರಲಿಲ್ಲ ಲೋಕ ಪ್ರೀತಿಸಬೇಡ ಅಂತ. Why do you have to keep on hearing, don't love the world, don't love the world, don't love the world? ಯಾಕೆ ನಾವು ಯಾವಾಗಲೂ ಕೇಳಿಸ್ಕೊಳ್ತಾ ಇರಬೇಕು ಲೋಕವನ್ನು ಪ್ರೀತಿಸಬೇಡ ಲೋಕವನ್ನು ಪ್ರೀತಿಸಬೇಡ ಅಂತ? It's because you don't meditate on how much God loves you. ಯಾಕೆ ಅಂದರೆ ನೀವು ದೇವರು ಎಷ್ಟು ನಿಮ್ಮನ್ನು ಪ್ರೀತಿಸಿದ್ದಾರೆ ಅನ್ನೋದ್ರ ಬಗ್ಗೆ ಧ್ಯಾನ ಮಾಡಿಲ್ಲ. I'll tell you something. If you understand how much God loves you, it will change your life. ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ದೇವರು ನಿಮ್ಮನ್ನು ಎಷ್ಟು ಪ್ರೀತಿಸಿದ್ದಾರೆ ಅಂತ ಕಂಡುಕೊಂಡ್ರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸುತ್ತೆ. You can hear a message on it, that won't change your life. ನೀವು ಅದರ ಬಗ್ಗೆ ಪ್ರಸಂಗ ಕೇಳಬಹುದು, ಆದರೆ ಅದು ನಿಮ್ಮ ಜೀವಿತವನ್ನು ಬದಲಾಯಿಸಲ್ಲ. When you ಬದಲಾಯಿಸಲ್ಲ. see it in your heart, ನೀವು ನಿಮ್ಮ ಹೃದಯದಿಂದ ನೋಡಬೇಕು ಅದನ್ನು. how much God loved you. ಎಷ್ಟು ದೇವರು ನಿಮ್ಮನ್ನು That can only come if you take a little pains to meditate on God's love for you. ಅದು ಹೇಗೆ ಬರುತ್ತೆ ಅಂದರೆ ನೀವು ಕಷ್ಟ ತಗೊಂಡು ನೀವು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. See how much God loves you. ಎಷ್ಟು ದೇವರು ನಿಮ್ಮನ್ನು ಪ್ರೀತಿಸ್ತಾರೆ ಅಂತ. How much it cost Jesus to make you his child. ಯೇಸುಗೆ ತೆತ್ತ ಬೆಲೆ ಏನಾಗಿದೆ ನೀವು ನಿಮ್ಮನ್ನು ದೇವರ ಮಕ್ಕಳಾಗಿ ಮಾಡಲಿಕ್ಕೆ. See, many of us have seen movies of Christ being crucified. ನಾವು ಬಹಳಷ್ಟು ಜನ ಯೇಸು ಶಿಲುಬೆಯಲ್ಲಿ ಜಡಿಯಲ್ಪಡೋ ಸಿನಿಮಾಗಳನ್ನು ನೋಡಿದ್ದೇವೆ. That makes us emotionally stirred for a little while. ಅದನ್ನು ನಮಗೆ ಮಾನಸಿಕವಾಗಿ ಭಾವೈಕ್ಯರಾಗಿ ಮಾಡುತ್ತೆ. I remember in my younger days how I used to see such movies and I'd really weep when I saw how much Jesus suffered. ನನ್ನ ಯೌವನದ ಜೀವನದಲ್ಲಿ ಆ ಥರ ಸಿನಿಮಾಗಳನ್ನು ನೋಡಿದಾಗ ನನಗೆ ಅಳು ಬರ್ತಾ ಇತ್ತು, ಕಷ್ಟ ಆಗ್ತಾ ಇತ್ತು. But it didn't change my life. ಆದರೆ ನನ್ನ ಜೀವಿತ ಬದಲಾಗಿಲ್ಲ. It is just for a short moment you feel, oh, how much he suffered for me. ಕೆಲವೇ ಸಮಯಗಳ ಕಾಲ ನನಗೆ ಭಾವುಕತೆ ಆಗ್ತಾ ಇತ್ತು, ಆಮೇಲೆ ಅದು ಹೋಗ್ಬಿಡ್ತಾ ಇತ್ತು. You see, you can see a movie like that. ಆ ಥರ ಒಂದು ಸಿನಿಮಾ ನೀವು ನೋಡ್ಬೋದು. And the next day go out and live for the world just like anybody else. ಎರಡನೇ ದಿವಸ ನೀವು ಹೋಗಿ ಲೋಕಕ್ಕೆ ಪೂರ್ಣವಾಗಿ ಜೀವನ ಮಾಡಬಹುದು. It doesn't change you. ಇದು ನಿಮ್ಮನ್ನು ಬದಲಾಯಿಸಲ್ಲ. For that short time you felt a little sad in your heart. ಆ ಒಂದು ಚಿಕ್ಕ ಸಮಯದಲ್ಲಿ ನಿಮಗೆ ಬಹಳ ದುಃಖ ಆಗ್ಬೋದು. When you understand how much he suffered, ನಿಮಗೆ ಅರ್ಥ ಆದ್ರೆ ಆತ ಎಷ್ಟು ಕಷ್ಟಪಟ್ಟನು ಅಂತ. not just the physical suffering, ಆತನ ಶಾರೀರಿಕ ಕಷ್ಟಗಳು ಮಾತ್ರ ಅಲ್ಲ, but the spiritual suffering. ಆತ್ಮಿಕವಾದ ಕಷ್ಟಗಳು. How much he suffered. ಎಷ್ಟು ಆತನು ಕಷ್ಟಪಟ್ಟನು. You know what was the most difficult suffering for Jesus on the cross? ಯಾವುದು ಗೊತ್ತಾ ಆತನಿಗೆ ಬಹಳ ಕಷ್ಟವಾದದ್ದು ಶಿಲುಬೆ ಮೇಲೆ ಅನುಭವಿಸಿದ್ದು? That the Father forsook him for those 3 hours. ತಂದೆಯಾದ ದೇವರು ಆತನನ್ನು ಆ 3 ಗಂಟೆಗಳ ಕಾಲ ಬಿಟ್ನಲ್ಲ, ಅದು ಬಹಳ ಕಷ್ಟವಾದದ್ದು. Jesus hung on the cross from 9 o'clock in the morning till 3 o'clock in the afternoon. ಯೇಸು 9 ಗಂಟೆ ಬೆಳಗ್ಗೆಯಿಂದ 3 ಗಂಟೆ ಮಧ್ಯಾಹ್ನದವರೆಗೆ ಶಿಲುಬೆ ಮೇಲಿದ್ದನು. But for the last 3 hours God forsook him. ಕಡೆಯ 3 ಗಂಟೆಗಳ ಕಾಲ ದೇವರು ಆತನನ್ನು ಬಿಟ್ಟು. And that is so difficult for us to understand. ಅದು ಬಹಳ ಕಷ್ಟ ನಮಗೆ ತಿಳ್ಕೊಳ್ಳಿಕ್ಕೆ. To be cut off from God, ದೇವರಿಂದ ಬೇರ್ಪಡೋದು. none of us have ever experienced that. ನಮಗೆ ಯಾರೂ ಅನುಭವ ಆಗಿಲ್ಲ ಅದಕ್ಕೆ. The only people who have experienced that is those who are in hell today. ಯಾರು ಅದನ್ನ ಅನುಭವಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಯಾರು ನರಕದಲ್ಲಿದ್ದಾರೋ ಅವರು. Nobody in the world has experienced being cut off from God. ಈ ಲೋಕದಲ್ಲಿ ಇರೋರಿಗೆ ಯಾರು ಅದು ಬೇರ್ಪಟ್ಟಾಗ ಹೇಗಾಗುತ್ತೆ ಅಂತ ಅನುಭವಿಸಿಲ್ಲ. God is good to all people in the world, including the Hindus, Muslims, atheists, everybody. ಈ ಹಿಂದೂ ಮುಸ್ಲಿಂ ದೇವ್ರನ್ನೇ ನಂಬದೇ ಇರೋರು ಎಲ್ಲರಿಗೂ ದೇವರು ಒಳ್ಳೆತನನ ತೋರಿಸ್ತಾ ಇದ್ದಾರೆ. The only people who know what it is to be cut off from God is the people in hell. ನರಕದಲ್ಲಿ ಇರೋರು ಮಾತ್ರ ದೇವರಿಂದ ಬೇರ್ಪಟ್ರೆ ಏನು ಅನ್ನೋದನ್ನ ತಿಳ್ಕೊಂಡಿದ್ದಾರೆ. And if you could ask somebody who's been in hell for the last 5,000 years, ನೀವು ಕಡೆಯ 5,000 ವರ್ಷದಿಂದ ನರಕದಲ್ಲಿ ಇರೋರನ್ನ ಕೇಳಿದ್ರೆ what he's experiencing, ನಾವು ಏನು ಅನುಭವಿಸಿದ್ದಾನೆ ಅಂತ you get a little idea what it is to be cut off from God. ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ ಏನು ದೇವರಿಂದ ಬೇರ್ಪಡೋದ್ರ ಅರ್ಥ ಅಂತ. That is what Jesus experienced on the cross. ಅದನ್ನ ಯೇಸು ಶಿಲುಬೆ ಮೇಲೆ ಅನುಭವಿಸಿದ್ರು. Now if you concentrate the suffering of all the millions of people who have gone to hell, ನೀವು ಅದನ್ನೆಲ್ಲ ಸೇರಿಸಿ ಹೋಗಿರುವಂತ ಮಿಲಿಯಗಟ್ಟಲೆ ಜನರು ನರಕದಲ್ಲಿ ಇರೋರನ್ನ ಕಷ್ಟಗಳನ್ನೆಲ್ಲ ಸೇರಿಸಿ for all eternity what that suffering is,
ಆ ನಿತ್ಯತ್ವದ ಕಾಲದ ಆ ಕಷ್ಟವನ್ನ ಸೇರಿಸಿ, all the millions of people who are there, ಆ ಮಿಲಿಯಗಟ್ಟಲೆ ಜನರು and take all that suffering ಅದನ್ನೆಲ್ಲ ಸೇರಿಸಿ and concentrate it and put it into 3 hours. ಅದನ್ನ ಒಟ್ಟು ಮಾಡಿ ಆ 3 ಗಂಟೆ ಕಾಲ ಹಾಕಿ. That's what Jesus suffered on the cross. ಅಷ್ಟು ಯೇಸು ಕಷ್ಟಪಟ್ಟರು. I don't think we will ever understand it till we go into his presence. ನಮಗೆ ಆತನ ಪ್ರಸ್ತುತತೆಗೆ ಹೋಗುವವರೆಗೂ ನಮ್ಗೆ ಅರ್ಥ ಆಗಲ್ಲ ಅನ್ಸುತ್ತೆ ಇದು. Then we will discover what a terrible thing sin is. ನಮಗೆ ಆಮೇಲೆ ಗೊತ್ತಾಗುತ್ತೆ ಎಷ್ಟು ದುಷ್ಟವಾದದ್ದು ಪಾಪ ಅಂತ. That the greatest problem man faces is not his sickness and his poverty, but sin. ಹೆಚ್ಚಿನ ತೊಂದರೆ ಒಬ್ಬ ಮನುಷ್ಯ ಅನುಭವಿಸುವುದು ಒಂದು ಅನಾರೋಗ್ಯವಲ್ಲ, ಆದರೆ ಪಾಪ. When you see a man suffering with cancer or leprosy, you feel sorry for him. ಯಾರಾದರೂ ಕುಷ್ಠರೋಗದಿಂದ ಕ್ಯಾನ್ಸರಿಂದ ನರಳ್ತಾ ಇದ್ರೆ ನಮಗೆ ದುಃಖ ಆಗುತ್ತೆ. But a person who is in sin is in a worse condition. ಅದಕ್ಕಿಂತ ಒಬ್ಬ ಪಾಪದಲ್ಲಿರೋನು ಇನ್ನೂ ದುಷ್ಟ ಅವಸ್ಥೆಯಲ್ಲಿ When you see a beggar sitting on the road, you feel sorry for him. ಒಬ್ಬ ಬಡವ ಭಿಕ್ಷುಕನೇ ಕುಂತ್ಕೊಂಡಿದ್ರೆ ರೋಡ್ ಸೈಡ್ ಅಲ್ಲಿ ನಿಮಗೆ ದುಃಖ ಆಗುತ್ತೆ. A rich man who is in sin is in a much worse condition. ಈ ಒಂದು ಶ್ರೀಮಂತ ಪಾಪದಲ್ಲಿರೋನು ಇನ್ನೂ ಕ್ಷೀಣ ಸ್ಥಿತಿಯಲ್ಲಿದ್ದಾನೆ. We don't see it because we have not seen how serious sin is. ಯಾಕೆ ಅದನ್ನ ನಾವು ನೋಡೋದಿಲ್ಲ ಅಂದ್ರೆ ನಾವು ಈ ಪಾಪದ ಗಂಭೀರತೆಯನ್ನು ನಾವು ಕಂಡುಕೊಂಡಿಲ್ಲ. I mean, you know the difference between having a cough and a cold and having the disease of AIDS. ನಿಮಗೆ ಗೊತ್ತಾ, ಒಂದು ಕೆಮ್ಮು ನೆಗಡಿ ಬರೋದಕ್ಕೂ ಮತ್ತು ಏಡ್ಸ್ ರೋಗ ಬರೋದಕ್ಕೂ ವ್ಯತ್ಯಾಸ? Oh, what a difference. ಎಷ್ಟು ವ್ಯತ್ಯಾಸ ಇದೆ? That is the difference between AIDS and sin. ಅದೇ ವ್ಯತ್ಯಾಸ ಒಂದು ಏಡ್ಸ್ ರೋಗಕ್ಕೂ ಮತ್ತು ಪಾಪಕ್ಕೂ ಇರುವಂತದ್ದು. Sin is as much more serious than AIDS as AIDS is more serious than a cough and a cold. ಈ ಏಡ್ಸ್ಗೂ ಮತ್ತು ಪಾಪಕ್ಕೂ ಇರುವಂತ ಎಷ್ಟು ವ್ಯತ್ಯಾಸ ಇದೆಯೋ ಅಷ್ಟೇ ಒಂದು ಏಡ್ಸ್ ಮತ್ತು ನೆಗಡಿ ಕೆಮ್ಮುಗೂ ಇರುವಂತಹದ್ದು. Do you understand that? ಅರ್ಥ ಆಗುತ್ತಾ ಇದು? I believe that most believers have not understood how serious sin is. ನಾನು ನಂಬ್ತೇನೆ ಬಹಳಷ್ಟು ವಿಶ್ವಾಸಿಗಳಿಗೆ ಇದರ ಗಂಭೀರತೆ, ಪಾಪದ ಗಂಭೀರತೆ ಗೊತ್ತಿಲ್ಲ. And that's why they don't understand how much Jesus suffered on the cross. ಅದರಿಂದ ಯೇಸು ಎಷ್ಟು ಕಷ್ಟಪಟ್ಟನು ಶಿಲುಬೆ ಮೇಲೆ ಅನ್ನೋದು ಕಂಡುಕೊಳ್ಳೋಕ್ಕಾಗಲ್ಲ ಅವ್ರಿಗೆ. How much he endured to be forsaken by his father. ಅವರು ಎಷ್ಟು ಪ್ರಯಾಸಪಟ್ಟರು ತಂದೆಯಿಂದ ಬೇರ್ಪಟ್ಟು ಅನ್ನೋದು ನಮಗೆ ಅರ್ಥ ಆಗಲ್ಲ. Then we see how terrible sin is. It is our sin that put him on the cross. ಅದು ಕಂಡುಕೊಂಡಾಗ ಪಾಪದ ಆ ಗಂಭೀರತೆ ನಮಗೆ ಗೊತ್ತಾಗುತ್ತೆ. ಆತನ ಶಿಲುಬೆ ಮೇಲೆ ಹಾಕಿದ್ದು. You loved me so much. ಅದು ಆವಾಗ ಗೊತ್ತಾಗುತ್ತೆ ಆತ ಎಷ್ಟೊಂದು ನಮ್ಮನ್ನ ಪ್ರೀತಿಸಿದನು ಅಂತ. How can I not love you in return? ಹೇಗೆ ನಾವು ಆತನನ್ನ ಮತ್ತೆ ಪ್ರೀತಿಸಕ್ಕಾಗಲ್ಲ ಇಷ್ಟು ಪ್ರೀತಿ ಕೊಟ್ಟ ಮೇಲೆ. It's when we understand how much he loved us that we love him. ಆತನು ಎಷ್ಟು ನಮ್ಮನ್ನ ದೀರ್ಘವಾಗಿ ಪ್ರೀತಿಸಿದಾನೆ ಅಂತ ಗೊತ್ತಾದ್ರೆ ನಮಗೆ ಪ್ರೀತಿಸಲಿಕ್ಕೆ ಸಾಕಾಗುತ್ತೆ. You've heard something from me, but I don't think it sinks in until you meditate on it. ನನ್ನಿಂದ ನೀವು ವಿಷಯ ಕೇಳಿರ್ಬೋದು, ಆದರೆ ನೀವು ಧ್ಯಾನ ಮಾಡ್ದೇನೆ ನಿಮಗೆ ಇದು ನಿಮ್ಮ ಹೃದಯದಲ್ಲಿ ಇಳಿಯೋದಿಲ್ಲ.